ವೀಕ್ಷಕರೇ, ನನ್ನ ಹೆಸರು ಡಾಕ್ಟರ್ ಲಕ್ಷ್ಮೀನಾರಾಯಣ. ನಾನು ಮೆಟ್ರೋ ಹಾಸ್ಪಿಟಲಲ್ಲಿ ಕಳೆದ 3.5 ವರ್ಷದಿಂದ ಡಿಪಾರ್ಟ್ಮೆಂಟ್ ಆಫ್ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿ ಮತ್ತು ಜನರಲ್ ಸರ್ಜರಿ ಡಿಪಾರ್ಟ್ಮೆಂಟನ್ನು ಇಲ್ಲಿ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ನನಗೆ ಈ ನಡುವೆ ಸಹಜವಾಗಿ ರೋಗಿಗಳ ಮುಖಾಂತರವಾಗಿ ಅಥವಾ ವೀಕ್ಷಕರ ಮುಖಾಂತರವಾಗಿ ಬರುವಂಥ ಪ್ರಶ್ನೆ ಏನಪ್ಪಾ ಅಂತಂತಂದ್ರೆ, ಡಾಕ್ಟ್ರೇ ಈ ಎಂಡೋಸ್ಕೋಪಿ ಕೊಲೊನೋಸ್ಕೋಪಿ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸಿ, ನಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಈ ವಿಡಿಯೋ ಮುಖಾಂತರವಾಗಿ ನಾನು ನಿಮಗೆ ಎಂಡೋಸ್ಕೋಪಿ ಮತ್ತು ಕೊಲೊನೋಸ್ಕೋಪಿ ಬಗ್ಗೆ ಸ್ವಲ್ಪ ಕೆಲವು ಉಪಯುಕ್ತ ಮಾಹಿತಿಗಳನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ನೀವು ಒಂದು ಸ್ವಲ್ಪ ಈ ಚಿತ್ರವನ್ನು ನೋಡಬಹುದು. ಈ ಚಿತ್ರದಲ್ಲಿ ನಿಮಗೆ ಕಾಣ್ತಾ ಇರ್ತಕ್ಕಂಥದ್ದು ಅನ್ನನಾಳ, ಅಂದ್ರೆ ನಾವು ಊಟ ಮಾಡಿರ್ತಕ್ಕಂತಹ ಫಸ್ಟ್ ಹೋಗುವಂಥದ್ದು ಅನ್ನನಾಳ. ತದನಂತರ ಬರ್ತಕ್ಕಂಥದ್ದು ಹೊಟ್ಟೆ, ಇದನ್ನ ಜಠರ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಸ್ಟಮಕ್ ಇಂದ ಫಸ್ಟ್ ಹೋಗುವಂಥದ್ದು ಸ್ಮಾಲ್ ಇಂಟೆಸ್ಟೈನ್, ಸಣ್ಣ ಕರಳಿಗೆ ಹೋಗ್ತದೆ. ಸಣ್ಣ ಕರಳಿನಿಂದ ಅದು ದೊಡ್ಡ ಕರಳಿಗೆ ಹೋಗ್ತದೆ. ಗುದದ್ವಾರದ ಮುಖಾಂತರ ಮಲ ಹೊರಗೆ ಹೋಗ್ತದೆ. ಸೊ ನಾವು ಎಂಡೋಸ್ಕೋಪಿಯ ಮೇನ್ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ಈ ಕರುಳಿನ ಒಳಪದರ ಏನಿದೆ ಆ ಒಳಪದರವನ್ನ ನಾವು ನೋಡ್ಲಿಕ್ಕೆ ಆಗ್ತದೆ. ಸೊ ಎಂಡೋಸ್ಕೋಪಿ ಕೊಲೊನೋಸ್ಕೋಪಿ ಅಂತ ಹೇಳ್ತೀವಿ. ಜನರಲಿ ನಾವು ಎಂಡೋಸ್ಕೋಪಿ ಅಂತಂದ್ರೆ ಈಸೋಫೇಗೋ ಗ್ಯಾಸ್ಟ್ರೋಡಿಯೋಡಿನೋಸ್ಕೋಪಿ ಅಂತ ಹೇಳ್ತೀವಿ. ಅಂದ್ರೆ ಬಾಯಿಂದ ನಾವು ಒಂದು ಉಪಕರಣವನ್ನ, ಟ್ಯೂಬ್ ತರ ಇರ್ತದೆ, ಆ ಟ್ಯೂಬಿನಂತಹ ಉಪಕರಣವನ್ನ ಬಾಯಿನ ಮುಖಾಂತರವಾಗಿ ಹಾಕ್ತೇವೆ. ಆ ಟ್ಯೂಬಿನ ತುದಿಯಲ್ಲಿ ಕ್ಯಾಮ್ರಾ ಮೌಂಟೆಡ್ ಆಗಿರುತ್ತೆ, ಕ್ಯಾಮ್ರಾ ಇರುತ್ತೆ. ಆ ಕ್ಯಾಮ್ರಾದಿಂದ ಮುಖಾಂತರವಾಗಿ ನಾವು ಈ ಒಳಪದರವನ್ನ ನೋಡ್ತೇವೆ. ಸೊ ಈ ಒಳಪದರವನ್ನ ನೋಡುವಾಗ ನಾವು ಅನ್ನನಾಳವನ್ನು ನೋಡ್ಬೋದು, ಹೊಟ್ಟೆಯನ್ನ ನೋಡ್ಬೋದು, ಮತ್ತೆ ಸಣ್ಣ ಕರಳನ್ನ ನೋಡುವಂಥದ್ದು ಇರ್ತದೆ.